ಸರ್ ಜೂನ್ 8, 2024ರಿಂದ ಈ ಕೇಸ್ನ ನೀವು ನೋಡ್ತಾ ಬಂದಾಗಿಂದ ಈಗ ನೀವು ವಾದ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಈಗ ಪವಿತ್ರ ಗೌಡ ಅವ್ರಿಗೆ ಟಿ ವಿ ಮತ್ತು ದಿನಪತ್ರಿಕೆಗಳನ್ನೆಲ್ಲ ಓದೋದಕ್ಕೆ ಪರ್ಮಿಷನ್ ಕೊಡೋದಕ್ಕೆ ಕೋರ್ಟ್ ಕೂಡ ಒಪ್ಪಿಗೆ ಕೊಟ್ಟಿದೆ. ಸೊ ಈಗ ಅವ್ರಿಗೆ ನೆಕ್ಸ್ಟ್ ಮುಂದಿನ ವಿಚಾರಣೆಯಲ್ಲಿ ಹೇಗಿರುತ್ತೆ ಮತ್ತು ಹೇಗಿರುತ್ತೆ ಸರ್? ನೋಡಿ, ಪ್ರಿಸನ್ ರೂಲ್ಸ್ ಇದೆ, ಪ್ರಿಸನ್ ಆ್ಯಕ್ಟ್ ಇದೆ. ಪ್ರಿಸನ್ ರೂಲು 749 ಪ್ರಕಾರ ಟಿ ವಿ, ರೇಡಿಯೋ, ಪೇಪರು, ನ್ಯೂಸ್ ಪೇಪರು, ಲೈಬ್ರರಿ ಎಲ್ಲ ಕೊಡಬೇಕಂದಿದೆ. ಅದು ಕೊಡಲೇಬೇಕು, ಆದೇಶ ಕೂಡ ಮಾಡಿದ್ದಾರೆ. ಸೊ ಪ್ರಿಸನ್ ಆ್ಯಕ್ಟ್ ಇದೆ, ಕರ್ನಾಟಕ ಪ್ರಿಸನ್ ಆ್ಯಕ್ಟ್ ಚಾಪ್ಟರ್ 6. ಅದರಲ್ಲಿ ಮನೆ ಊಟ ಕೂಡ ಕೊಡಬೇಕಂದಿದೆ. ಕಾನೂನು ಪ್ರಕಾರ ಏನಿದೆ ಊಟ ಮತ್ತು ಟಿ ವಿ ನೋಡೋದು, ಪುಸ್ತಕ ಓದೋದು, ಮೆಡಿಟೇಷನ್ ಮಾಡೋದು, ವಾಕಿಂಗ್ ಹೋಗೋದು, ಇದೆಲ್ಲ ಕಾನೂನಲ್ಲೇ ಇದೆ. ಅದು ಕೊಡಬೇಕಂದು ಅಪ್ಲಿಕೇಶನ್ ಹಾಕಿದ್ವಿ. ನ್ಯಾಯಾಧೀಶರು ಕೂಡ ಅದಕ್ಕೆ ಆದೇಶ ಮಾಡಿದ್ದಾರೆ. ಸರ್, ಈಗ ಪವಿತ್ರ ಗೌಡ ಮತ್ತು ದರ್ಶನ್ ಅವರ ಈ ಕೇಸ್ನ ನೋಡಿದ್ರೆ ಈಗ ಇನ್ನು ಅವ್ರಿಗೆ ಬೇಲ್ ಸಿಗುವಂಥ ಚಾನ್ಸಸ್ಸು ಇನ್ನೆಷ್ಟು ದಿನಗಳ ಕಾಲ ಆಗ್ಬೋದು ಸರ್? ಈ ಕ್ವಶನ್ಗೆ ಆನ್ಸರೇ ಹೇಳಕ್ಕೆ ಬರಲ್ಲ, ಹೇಳಿದರೆ ತಪ್ಪಾಗುತ್ತೆ. ನಾನು ಒಂದು ಹೇಳಿದರೆ ಬರೋದೇ ಇಲ್ಲ ಅಂತ ಆಗಿಬಿಡ್ತಾರೆ. ಅದು ಹೇಳಕ್ಕೆ ಬರೋಲ್ಲ. ಈಗ ಬೇಲ್ ಆಯಿತು, ಬೇಲ್ ಕ್ಯಾನ್ಸಲ್ ಆಯಿತು ಸುಪ್ರೀಂ ಕೋರ್ಟಲ್ಲಿ. ಅದು ಇನ್ನೂ ಕೆಲವು ದಿವಸ ಹೋದ್ಮೇಲೆ ಹೇಳಕ್ಕೆ ಬರುತ್ತೆ. ಸರ್, ಎವಿಡೆನ್ಸ್ ಅಂತ ಹೇಳಿದ್ರೆ ಪೊಲೀಸರು ಕಲೆ ಹಾಕಿರೋ ಎವಿಡೆನ್ಸು ಈ ಕೇಸ್ ಪ್ರಾಸಿಕ್ಯೂಷನಲ್ಲಿ ನಿಮ್ಮ ವಿಚಾರಣೆಯಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಆಗ್ತಿದೆ ಸರ್? ಪೊಲೀಸರು ನೋಡಿ, ಈಗ ಎವಿಡೆನ್ಸ್ ಅಲ್ಲ, ಕೋರ್ಟಲ್ಲಿ ಏನು ಹೇಳ್ತಾರೆ ಬಾಕ್ಸಲ್ಲಿ ಟೆಸ್ಟ್ ಮನಿ ಅಂತೀವಿ. ಬಾಕ್ಸ್ ಹತ್ತಿ ಓತ್ ತಕ್ಕೊಂಡು ಟೆಸ್ಟಿಫೈ ಮಾಡ್ತಾರಲ್ಲ, ಅದನ್ನ ಹೆಸರೇ ಎವಿಡೆನ್ಸು. ಪೊಲೀಸರು ಕಲೆಕ್ಟ್ ಮಾಡಿರೋದು ಮೆಟೀರಿಯಲ್ ಈಸ್ ಡಿಫ್ರೆಂಟ್ ಫ್ರಮ್ ಟೆಸ್ಟ್ ಮನಿ. ಕೋರ್ಟಿಗೆ ಬಂದು ಏನು ಹೇಳ್ತಾರೆ ಅದೇ ನ್ಯಾಯಾಧೀಶರು ತಗೊಳ್ತಾರೆ. ಅವ್ರು ಒಂದು ಹೇಳ್ತಾರೆ, ನಾವು ಒಂದು ಕೇಳ್ತೀವಿ, ನ್ಯಾಯಾಧೀಶರು ಅದನ್ನು ಪರಿಗಣಿಸ್ತಾರೆ.